ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಇವತ್ತು ಥರ್ಡ್ ರೌಂಡ್ ರಿಸಲ್ಟ್ ಬರುತ್ತಾ? ಆ್ಯಂಡ್ ಒನ್ ಮೋರ್ ಥಿಂಗು, 13th ಒಳಗಡೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ವೆರಿ ಇಂಪಾರ್ಟೆಂಟು. ಯಾರೂ ಕೂಡ ಈ ಡೇಟನ್ನು ಮಿಸ್ ಮಾಡ್ಕೋಬೇಡಿ. 13th ಒಳಗಡೆ ಅಡ್ಮಿಷನ್ ಆಗಬೇಕು. ಇವತ್ತು 11th, ನಾಳೆ ಒಂದಿನ ಆ್ಯಂಡ್ ನಾಡಿದ್ದು ಒಂದಿನ ಟೈಮ್ ಸಿಗುತ್ತೆ. ಇನ್ ಕೇಸ್ ಇವತ್ತು ಮಧ್ಯಾಹ್ನ ರಿಸಲ್ಟ್ ಬೇಗ ಬಂದರೆ 1 ಅಥವಾ 2ಗೆ ಬಂದರೆ, ಯಾರ್ಯಾರಿಗೆ ನಿಯರ್ ಬೈಯಲ್ಲಿರುತ್ತೆ ಕಾಲೇಜ್ಗಳು, ಅರೌಂಡ್ ಒಂದು 10-15-20 ಕಿಲೋಮೀಟರ್ ರೇಡಿಯಸಲ್ಲಿರುತ್ತೆ, ಅವರೆಲ್ಲರೂ ಆಲ್ರೆಡಿ ಫೀಸನ್ನು ಪೇ ಮಾಡಿರ್ತೀರ. ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದವರು ಆಲ್ರೆಡಿ ಫೀಸನ್ನು ಪೇ ಮಾಡಿರ್ತೀರ. ಥರ್ಡ್ ರೌಂಡಿಗೆ ಹೋಗಿ, ಓಕೆ, ಥರ್ಡ್ ರೌಂಡಿಗೆ ಹೋಗಿದ್ದೀರಾ, ಒಂದು ಸೀಟ್ ಅಲಾಟ್ ಆಗಿರುತ್ತೆ, ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಬನ್ನಿ. ಆದರೆ ಇವತ್ತೇ ಅಡ್ಮಿಷನ್ ಮಾಡ್ಕೊಂಡು ಬಂದು ನಾಳೆಗೆ ಹೋಗಿ ಕಾಲೇಜಿಗೆ ಜಾಯ್ನ್ ಆಗಿ, ಅಂದರೆ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ. ಇನ್ ಕೇಸ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದ್ದರೆ. ಇಲ್ಲ ನನಗೆ ಇವತ್ತು ಅಡ್ಮಿಷನ್ ಆಗಲಿಕ್ಕೆ ಆಗೋದಿಲ್ಲ ಅಂದವರು ದಯವಿಟ್ಟು ನಾಳೆನಾದರೂ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರು ಫೀಸನ್ನು ಪೇಮೆಂಟ್ ಮಾಡಿದ್ದೀರಾ, ಏನು ಎಕ್ಸೆಸಿವ್ ಅಮೌಂಟ್ ಇದೆ ಅದನ್ನು ನಿಮಗೆ ಪೇ ಮಾಡಲಿಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಕಾಲೇಜಲ್ಲಿ ನಿಮಗೆ 1,10,000 ಇರ್ಬೋದು. ಅದೇ ಇವಾಗ ಥರ್ಡ್ ರೌಂಡಲ್ಲಿ ಇನ್ನೊಂದು ಕಾಲೇಜಿಗೆ ಅಪ್ಗ್ರೇಡ್ ಆಗಿದ್ದರೆ ಅಲ್ಲಿ ಒಂದು 1,20,000ಗೆ ಹೋಗ್ಬೋದು. ಏನು ಎಕ್ಸೆಸಿವ್ ಅಮೌಂಟ್ ಇದೆ ಅದನ್ನು ಪೇ ಮಾಡಲೇಬೇಕು ಕಂಪಲ್ಸರಿ. ಆ ಎಕ್ಸೆಸಿವ್ ಅಮೌಂಟನ್ನು ಆನ್ಲೈನಲ್ಲಿ ಪೇ ಮಾಡೋದು, ಉಳಿದಿರೋದು ಕಾಲೇಜವರು ಒಂದಿಷ್ಟು ಅಮೌಂಟನ್ನು ಪೇ ಮಾಡಿಸ್ಕೊಳ್ತಾರೆ. ಓಕೆ, ಸೊ ಇದಿಷ್ಟನ್ನು ದಯವಿಟ್ಟು ಮಾಡ್ಕೊಳ್ಳಿ. ಇವತ್ತು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದರೆ ನಿಯರ್ ಬೈ ಇದ್ದವರು ಎಲ್ಲದನ್ನು ರೆಡಿ ಮಾಡ್ಕೊಂಡಿರಿ. ಇವಾಗಲೇ ಒಂದು ಒರಿಜಿನಲ್ ಕಾಪಿ, ಅಂದರೆ ಒರಿಜಿನಲ್ ಸೆಟ್ ಪ್ಲಸ್ ಅದರದ್ದು ಒಂದು 4 to 5 ಸೆಟ್ ಆಫ್ ಫೋಟೋ ಕಾಪಿ, ಇದನ್ನು ತಗೊಂಡು ಕಾಲೇಜಿಗೆ ಹೋಗಿ ನಿಮ್ಮ ಫೋಟೋಸ್ ಇರ್ಬೋದು, ID ಕಾರ್ಡ್ ಇರ್ಬೋದು, ಮತ್ತು ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದೀರಾ ಅದೆಲ್ಲದನ್ನು ತಗೊಂಡೋಗಿ. ಹಾಗೆ ಯಾರ್ಯಾರು ಲೋನಿಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ಕಾಲೇಜಲ್ಲಿ ಕೊಟೇಷನನ್ನು ಕೇಳಿ ಕೊಡ್ತಾರೆ 4 ಇಯರ್ಸಿಗೆ. ಬೇಕಾದರೆ ಇನ್ಕ್ಲೂಡಿಂಗ್ ಹಾಸ್ಟೆಲ್ಲ ಅಥವಾ ಇನ್ಕ್ಲೂಡಿಂಗ್ ಲ್ಯಾಪ್ಟಾಪ್ ಅದನ್ನೆಲ್ಲ ಕೇಳಿ ಅದನ್ನು ಮಾಡಿ ಕೊಟೇಷನನ್ನು ಕೊಡ್ತಾರೆ. ಸೊ ಅದನ್ನು ಬ್ಯಾಂಕಿಗೆ ಕೊಟ್ಟರೆ, ಬ್ಯಾಂಕಿದ ನಂತರ ಅವ್ರು ನೀವೇನು ಫೀಸ್ ಪೇ ಮಾಡಿದರೆ ಅದರ ರೆಸಿಪ್ಟನ್ನು ಕೇಳ್ತಾರೆ. ಅದನ್ನು ಅವರಿಗೆ ಸಬ್ಮಿಟ್ ಮಾಡಿದರೆ ಸ್ವಲ್ಪ ದಿನದ ನಂತರ ನಿಮಗೆ ಲೋನ್ ಅಪ್ರೂವ್ ಆಗುತ್ತೆ. ಸರಿನಾ? ಇದಿಷ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು, ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ ಎಷ್ಟು ಇಂಟ್ರೆಸ್ಟಿಂಗ್. ಈಗ ಕೆಲವರಿಗೀಗ ಬೇಕಾಗಿರೋ ಕಾಲೇಜ್ ಸಿಕ್ಕಿದೆ, ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಳ್ಳೆ ಕಾಲೇಜ್ಗಳು ಸಿಕ್ಕಿದೆ. ಕೆಲವರಿಗೆ ಎಕ್ಸ್ಪೆಕ್ಟ್ ಮಾಡಿದ ಕಾಲೇಜು ಸಿಕ್ಕಿಲ್ಲ, ಬ್ರ್ಯಾಂಚ್ ಸಿಕ್ಕಿಲ್ಲ, ಅಥವಾ ಕಾಲೇಜ್ ಸಿಕ್ಕಿದೆ ಬೇಕಾಗಿರೋ ಬ್ರ್ಯಾಂಚ್ ಸಿಕ್ಕಿರಲಿಲ್ಲ. ಬಟ್ ನೋ ನೀಡ್ ಟು ವರಿ. ಯಾರೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಪ್ರತಿಯೊಬ್ಬರಿಗೂ ಹೇಳೋದು, ಇವಾಗಲೇ ಹೇಳ್ತಾ ಇದ್ದೇನೆ, ಏನೇ ಡಿಸಪಾಯಿಂಟ್ಮೆಂಟ್ ಇದ್ದರೂ ಕೂಡ ಈಗ ಸಿಕ್ಕಿರೋ ಕಾಲೇಜಲ್ಲಿ ನೀವು ಖುಷಿಯಾಗಿರ್ಬೋದು, ಯು ಆರ್ ಹ್ಯಾಪಿ ಆರ್ ಸ್ಯಾಡ್, ಇಟ್ ಡಸಂಟ್ ಮ್ಯಾಟರ್. ಸೊ ಬಟ್ ಅಲ್ಟಿಮೇಟಾಗಿ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಫಸ್ಟ್ ಇಯರ್ ಈಗ ಜಾಯ್ನ್ ಆಗುವಾಗ ಇಂಜಿನಿಯರಿಂಗ್ ಅಂತ ಹೇಳೋ ಒಂದು ಫ್ಯಾನ್ಸಿ ವರ್ಡನ್ನು ಇಟ್ಕೊಂಡು ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಲಾಸ್ಟ್ವರೆಗೂ ತಗೊಂಡೋಗಿ. ಇಟ್ ಡಸಂಟ್ ಮ್ಯಾಟರ್ಸ್ ನೀವು ಯಾವ ಕಾಲೇಜಲ್ಲಿ ಇದ್ದೀರಾ, ಯಾವುದು ಮ್ಯಾಟ್ರ್ ಆಗೋದಿಲ್ಲ, ನಿಮ್ಮ ಸ್ಕಿಲ್ ಮಾತ್ರ ಮ್ಯಾಟರ್ ಆಗೋದು. ನಾನು ಕಾಮನಾಗಿ ಹೇಳ್ತೇನೆ ನೋಡಿ, ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಮಾಡೋ ತಪ್ಪು ಏನು ಅಂತ ಕೇಳಿದ್ರೆ, ಹೋಗ್ತಾರೆ ಫಸ್ಟ್ ಸೆಮ್ಮು ನಿಮಗೆ ಇಂಜಿನಿಯರಿಂಗ್ ಸೆಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ, ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಬಟ್ ಫಸ್ಟ್ ಸೆಮ್ ಮುಗೀತದೆ, ಸೆಕೆಂಡ್ ಸೆಮ್ ನೋಡ್ತಾ ಮುಗೀತದೆ, ಫಸ್ಟ್ ಇಯರ್ ಆಗಿಬಿಡುತ್ತೆ. ಸೆಕೆಂಡ್ ಇಯರಿಗೆ ಹೋಗ್ತೀರಾ, ಹೇಗೋ ಫಸ್ಟ್ ಇಯರಲ್ಲಿ ನಡೆದಿದೆ, ಇಂಟರ್ನಲ್ಸ್ ಅಂದರೆ ಏನು ಎಲ್ಲದು ಒಂದು ಲೆವೆಲ್ ನಿಮ್ಗೆ ಐಡಿಯಾ ಬಂದಿರುತ್ತೆ. ಸೆಕೆಂಡ್ ಇಯರಿಗೆ ಹೋಗ್ತೀರಾ, ಸೆಕೆಂಡ್ ಇಯರಲ್ಲೂ ಕೂಡ ಇದೇ ರೀತಿ ಮಾಡ್ತೀರಾ. ಓನ್ಲಿ ಅಕಾಡೆಮಿಕ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀರಾ. ಏನೋ ಒಂದು CGPA 8, 7 ಎಷ್ಟೋ ಒಂದು CGPA ತೊಗೊಂಡು ಮೇಂಟೈನ್ ಮಾಡ್ಕೊಂಡು ನೆಕ್ಸ್ಟ್ ಇಯರಿಗೆ ಹೋಗ್ತೀರಾ. ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗುತ್ತೆ. ಥರ್ಡ್ ಇಯರಿಗೆ ಬರ್ತಾ ಇವಾಗ ಸ್ವಲ್ಪ ನಿಮ್ಗೆ ಯೋಚನೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಇನ್ನೂ ಇಂಟರ್ನ್ಶಿಪ್ ಮಾಡಬೇಕು, ನಾನು ಜಾಬ್ ಮಾಡಬೇಕು, ನಾನು ಏನೂ ಕಲೀಲಿಲ್ಲ, ನನ್ನ ಹತ್ರ ಸ್ಕಿಲ್ಸೇ ಇಲ್ಲ ಅಂಥೇಳು ತಲೆನೋವು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆವಾಗ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು, ಈಗ ಕೆಲವರ ತಲೆಯಲ್ಲಿರುತ್ತೆ, ಸರ್ AI/ML ಬೂಮಿಂಗ್ ಅಂತೆ, ಡೇಟಾ ಸೈನ್ಸ್ ಎವರ್ಗ್ರೀನ್ ಅಂತೆ, ನಾನು ಇವಾಗಲೇ AI/ML ಮಾಡೋದಾ, ಡೇಟಾ ಸೈನ್ಸ್ ಮಾಡೋದಾ? ಸ್ಟೂಡೆಂಟ್ಸು ನೀವೆಲ್ಲರೂ ಕೂಡ ಫ್ರೆಷರ್ ಆಗಿ ಎಂಟ್ರಿ ಆಗೋದು, ನಿಮ್ಮಿಂದ ಅವರು ಬಿಗ್ ಎಕ್ಸ್ಪೆಕ್ಟೇಷನಲ್ಲಿ ಇರೋದಿಲ್ಲ. ಫೌಂಡೇಶನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಫಸ್ಟ್ ಇಯರಿಂದಾನೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ನಾನು AI/ML ಸ್ಟೂಡೆಂಟ್ ಅಂತ ಡೈರೆಕ್ಟ್ AI/MLಗೆ ನೀವು ಡೀಪಾಗಿ ಹೋಗೋದಲ್ಲ. ಫೌಂಡೇಶನ್ ವೆರಿ ಇಂಪಾರ್ಟೆಂಟ್. ಎನಿ ಕಂಪನಿ ಬರಲಿ, ಎನಿ ಇಂಟರ್ವ್ಯೂಗೆ ಬರಲಿ, ಎನಿ ಕಂಪನಿ ಐ ಆಮ್ ಟಾಕಿಂಗ್, ಫ್ರೆಷರ್ಸ್ಗಳಿಗೆ ಕೇಳೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಫೈನ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಆಮೇಲೆ ಸರ್ ಪೈಥಾನ್ ಕಲಿತೇನೆ ನಾನು, ಡೈರೆಕ್ಟ್ ಪೈಥಾನ್ ಕಲ್ತ್ಕೊಳ್ಳಿ. ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಡೈರೆಕ್ಟ್ ಪೈಥಾನ್ ಕಲ್ತ್ಕೊಳ್ಳಿ. ಬಟ್ ನಾನು ಹೇಳೋದು, ಸ್ಟಾರ್ಟ್ ಫ್ರಮ್ ದ ಬೇಸಿಕ್. C++, ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಾದ್ಮೇಲೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಿಗೆ ಹೋಗಿ, ಪೈಥಾನಿಗೆ ಹೋಗಿ, ಅದಾದ ನಂತರ DPಗೆ ಹೋಗಿ. ಡೈರೆಕ್ಟಿಗೆ ಫಸ್ಟ್ ಇಯರಲ್ಲೇ ನಾನು AI/MLಗೆ ಹೋಗ್ತೇನೆ, ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೋಗಬೇಡಿ. ಇವಾಗಲೇ ಹೇಳ್ತಾ ಇದ್ದಾರೆ. ಹಾಗಾದರೆ ಸರ್ AI/ML ಇದಿಲ್ವಾ, ಸ್ಕೋಪ್ ಇಲ್ವಾ? ಸ್ಕೋಪ್ ಇದೆ, ಬಟ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಒಂದು ಯಾವುದೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿ ಫಸ್ಟ್ ಸೆಮ್ಮಲ್ಲಿ.
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೇಗಿರಬೇಕು ಅಂತ ಕೇಳಿದರೆ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಂತರ ಲೀಡ್ ಕೋಡಲ್ಲಿ ಕೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಲೀಡ್ ಕೋಡಲ್ಲಿ ಇಲ್ಲ ಇವಾಗಲೇ ನಾನು ಜಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಿದ್ದೇನೆ, ಪೈಥಾನ್ ಕಲಿತೇನೆ ಅಂತ ಇದ್ದರೆ ಸೆಕೆಂಡ್ ಸೆಮ್ಮಿಗೆ ಹೋಗಿ ಪೈಥಾನ್ ಕಲ್ತ್ಕೊಳ್ಳಿ. ಅದಾದ ನಂತರ ಲೀಡ್ ಕೋಡಲ್ಲಿ ಪ್ರೋಗ್ರಾಮನ್ನು ಸಾಲ್ವ್ ಮಾಡಲಿ ಟ್ರೈ ಮಾಡಿ. ಆಮೇಲೆ ಅಲ್ಗೋರಿದಮ್ ಓದ್ಕೊಳ್ಳಿ. ಸೆಕೆಂಡ್ ಇಯರಲ್ಲಿ ಅಲ್ಗೋರಿದಮ್ಮು ಈ ಸಬ್ಜೆಕ್ಟಲ್ಲಿ ಕೆಲವೊಂದು ಕಾಲೇಜಲ್ಲಿ ಹೇಳಿಕೊಡ್ತಾರೆ ಫಸ್ಟಿಗೆ, ಕೆಲವೊಂದು ಕಾಲೇಜಲ್ಲಿ ಥರ್ಡ್ ಇಯರ್ಗೆ ಹೇಳಿಕೊಡ್ತಾರೆ. ಸೊ ಅಲ್ಗೋರಿದಮ್ ಇರ್ಬೋದು, ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು, ಕಂಪ್ಯೂಟರ್ ನೆಟ್ವರ್ಕ್ಸ್ ಇರ್ಬೋದು, ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು. ಇದೆಲ್ಲ ಸಬ್ಜೆಕ್ಟಿವ್ ವೈಸ್ ಕ್ವಶನ್ಸ್ಗಳು. ಜಸ್ಟ್ ಥಿಯರಿ ಓದ್ಕೊಂಡು ಹೋದರೆ ಸಾಕಾಗೋದಿಲ್ಲ, ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಪ್ರಾಜೆಕ್ಟ್ಗಳನ್ನು ಮಾಡಬೇಕಾಗತ್ತೆ. ಇದೆಲ್ಲದನ್ನು ನೀವು ಸೆಕೆಂಡ್ ಇಯರ್ ಒಳಗಡೆ ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಕೆಲವೊಂದು ಕಾಲೇಜಲ್ಲಿ ಸಿಲೆಬಸ್ಸಲ್ಲಿ ಇದಿರೋದಿಲ್ಲ. ನಿಮಗೆ ಥರ್ಡ್ ಇಯರಲ್ಲಿ ಇಂಟರ್ನ್ಶಿಪ್ ಆಗಬೇಕು ಅಂತಿದ್ರೆ ಇದನ್ನು ಮಾಡಲೇಬೇಕಾಗತ್ತೆ. ಸೊ ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್. ಡೈರೆಕ್ಟ್ ನಾನು AIMLಗೆ ಹೋಗ್ತೇನೆ, ಡೇಟಾ ಸೈನ್ಸ್ಗೆ ಹೋಗ್ತೇನೆ ಅಂತ ಕೂತ್ಕೊಳ್ಬೇಡಿ. ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸ್ಕಿಲ್ಸ್ ಮೇಲೆ ದಯವಿಟ್ಟು ಸ್ಕಿಲ್ಸ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಫಸ್ಟ್ ಇಯರಿಂದನೇ, ಫಸ್ಟ್ ಸೆಮ್ಮಿಂದನೇ ಎಷ್ಟು ಸ್ಟ್ರಾಂಗ್ ಆಗಲಿಕ್ಕಾಗುತ್ತೆ ಅಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆಮೇಲೆ ಥರ್ಡ್ ಇಯರ್ ಬಂದಾದಮೇಲೆ ಏನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇಂಟರ್ನ್ಶಿಪ್ ಎನಿವೇ ನೀವೆಲ್ಲೋ ಮಾಡ್ಕೊಳ್ಬೋದು. ಫೈನಲ್ ಇಯರ್ ಬರ್ತೀರಾ, ಫೈನಲ್ ಇಯರ್ ಬಂದಾಗ ನಿಮ್ಮ ಕ್ಲಾಸ್ಮೇಟ್ಸಿಗೆ ಕೆಲವರಿಗೆ ಪ್ಲೇಸ್ಮೆಂಟ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಗೆ ಅನ್ಸುತ್ತೆ, ಓಹ್ ನಾನು ಮೊದಲೇ ಮಾಡಬೇಕಿತ್ತೇನೋ, ಮೊದಲೇ ಇದನ್ನು ಮಾಡಿದರೆ ನನಗೆ ಈ ತೊಂದರೆ ಇರ್ತಾ ಇಲ್ಲ ಇದ್ದಿತ್ತೇನೋ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಇಂಜಿನಿಯರಿಂಗ್ ಜಾಯ್ನ್ ಆಗುವಾಗ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದ್ದಿತ್ತು ಅದೇ ಇಂಟ್ರೆಸ್ಟನ್ನು, ಸ್ಕಿಲ್ಸನ್ನು ಡೆವಲಪ್ ಮಾಡಲಿ ಟ್ರೈ ಮಾಡಿ. ಹಾಗಂತ AIML ಬಿಡಬೇಡಿ. AIML ರಿಲೇಟೆಡನ್ನು ಕಲ್ತ್ಕೊಳ್ಳಿ. ಯಾವಾಗ ಈಗ ಫಸ್ಟು ಎಲ್ಲ ಬೇಸಿಕ್ ಫೌಂಡೇಶನ್ನ ಸ್ಟ್ರಾಂಗ್ ಮಾಡಿದ ತಕ್ಷಣ AIMLಗೆ ಹೋಗಿ AIML ರಿಲೇಟೆಡ್ ಕ್ವಶನ್ ಇದನ್ನು ಸಬ್ಜೆಕ್ಟ್ಸ್ಗಳನ್ನ ಮಾಡ್ಕೊಳ್ಳಿ, ಡೇಟಾ ಸೈನ್ಸ್ ರಿಲೇಟೆಡ್ನ ಮಾಡ್ಕೊಳ್ಳಿ. ಬಟ್ ಸ್ಟ್ರಾಂಗ್ ಆಗಿರಿ ಯಾವುದರಲ್ಲಿ, ಫೌಂಡೇಶನಲ್ಲಿ. ಓಕೆ, ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಅಥವಾ 2 ಕಲಿತೀರಾ ಕಲ್ತ್ಕೊಳ್ಳಿ. ಒಂದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜು, ಓಕೆ. ಅದಾದಮೇಲೆ ಅಲ್ಗೋರಿದಮ್ ವೆರಿ ಇಂಪಾರ್ಟೆಂಟ್. ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ ವೆರಿ ಇಂಪಾರ್ಟೆಂಟು. ಎಲ್ಲ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯವ್ರು ಕೇಳ್ತಾರೆ. ಫ್ರೆಷರ್ಸ್ ಹತ್ರ ಕೇಳೋದಿಷ್ಟೇ, ಯಾವ ಪ್ರಾಜೆಕ್ಟನ್ನು ಮಾಡ್ತೀರಾ ಅದನ್ನು ನೀವೇ ಮಾಡಿ, ದಯವಿಟ್ಟು ನೀವೇ ಮಾಡಿ. ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ ತುಂಬ ಸಿಗುತ್ತೆ, ಅದರಲ್ಲಿ ಇದು ಮಾಡಿಕೊಂಡು ಏನು ಪ್ರಾಜೆಕ್ಟನ್ನು ನೀವೇ ಮಾಡ್ಕೊಳ್ಳಿ. ಸ್ಕ್ರ್ಯಾಚಿಂದ ಮಾಡಿ, ರೆಸ್ಯೂಮೆಗೆ ಆ್ಯಡ್ ಮಾಡಿ, ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜನ್ನು ಇಟ್ಕೊಳ್ಳಿ, ಆಯಿತಾ. ಸೊ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟಿಕಲ್ ನಾಲೆಜನ್ನು ತೊಗೊಳ್ಳಿಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗಿಂದನೇ ಮಾಡಿ. 100% ಥರ್ಡ್ ಇಯರ್ಲಿ ಇಂಟರ್ನ್ಶಿಪ್ ಆಗುತ್ತೆ. ಸರ್ ನನ್ನ ಕಾಲೇಜಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಇಲ್ಲ, ನಾನು ಏನು ಮಾಡೋದು ಪ್ಲೇಸ್ಮೆಂಟ್ ಆಗದೇ ಇದ್ದರೆ? ಕಾಲೇಜ್ ಮೇಲೆ ಡಿಪೆಂಡ್ ಆಗಿರಬೇಡಿ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, RVCಯಲ್ಲಿ 92 lakhs ಪ್ಯಾಕೇಜ್ ಆಯಿತು. ಅವನಿಗೆ ಇಂಟರ್ನ್ಶಿಪ್ ಆಗಿತ್ತು, ಆಫ್ ಕ್ಯಾಂಪಸ್ ಇಂಟರ್ನ್ಶಿಪ್ ಆಗಿದ್ದು. ಆ ಇಂಟರ್ನ್ಶಿಪ್ಪನ್ನೇ PPO ಆಗಿ ಕನ್ವರ್ಟ್ ಮಾಡಿದ್ದು, ಫುಲ್ ಟೈಮ್ ಆಫರಿಗೆ ಕನ್ವರ್ಟ್ ಮಾಡಿಕೊಂಡು ಅದಾದ ನಂತರ 92 lakhs ಆಗಿದ್ದು. ಓಕೆ, ಸೊ ನೀವು ಆನ್ ಕ್ಯಾಂಪಸ್ಸು ಆಗ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇರೋದ್ರಲ್ಲೇ ಬೆಸ್ಟ್ ಕೊಡ್ಕೊಳ್ಳಿ. ಈಗ ಅಮೆಝಾನು ಅಥವಾ ಸಿಸ್ಕೋನು, SAP ಲ್ಯಾಬ್ಸು, ಇಂಥ ದೊಡ್ಡ ಕಂಪನಿಗಳು ಬರುತ್ತೆ, ವಾಲ್ಮಾರ್ಟು, ಒಳ್ಳೊಳ್ಳೆ ಕಂಪನಿಗಳಿದೆ. ಇಂಥ ಕಂಪನಿ ಒಂದು 10 ಕಂಪನಿಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಆ ಕಂಪನಿಗೆ ಪರ್ಫೆಕ್ಟಾಗಿ ಇದು ಮಾಡಿ. ಓಕೆ, ಸೊ ಇದಕ್ಕೆಲ್ಲ ಗೈಡೆನ್ಸ್ ಬೇಕು ಅಂತಿದ್ರೆ, ನಿಮಗೀಗ 4 ವರ್ಷದ ಇಂಜಿನಿಯರಿಂಗ್ ಜರ್ನಿಯಲ್ಲಿ ಎಲ್ಲದಕ್ಕೂ ಗೈಡೆನ್ಸ್ ಬೇಕು ಅಂತಿದ್ರೆ, ನಾನು ಸಪ್ರೇಟಾಗಿ ಒಂದೊಂದು ಕೋರ್ಸ್ಗಳನ್ನು ಲಾಂಚ್ ಮಾಡ್ತಾ ಇರ್ತೇನೆ. ಇವಾಗ ನಮ್ಮದು C ಮತ್ತು C++ ಕೋರ್ಸ್ ಇದೆ, ಫ್ಯೂ ಸೀಟ್ಸ್ ಉಳಿದಿದೆ. ದಯವಿಟ್ಟು ಜಾಯ್ನ್ ಆಗಬೇಕು ಅಂತಿದ್ರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದ್ರದ್ದು ಲಿಂಕನ್ನು ಹಾಕಿರ್ತೇನೆ. ಯಾವುದು ಗೂಗಲ್ ಫಾರ್ಮ್ ಇದು ಮಾಡಿ, ಫಿಲ್ ಮಾಡಿ. ಸ್ಯಾಟರ್ಡೇಯಿಂದ ಡೆಮೋ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಜಾಯ್ನ್ ಆಗೋರು ಆಗ್ಬೋದು, ಆದಷ್ಟು ಬೇಗ ಜಾಯ್ನ್ ಆಗಿ. ಓನ್ಲಿ 50 ಸೀಟ್ಸ್ ಇರೋದು, ಒಂದು 4 to 5 ಸೀಟ್ಸ್ ಉಳಿದಿರೋದೆಲ್ಲ ಫಿಲ್ ಆಗಿದೆ, ರಿಜಿಸ್ಟರ್ ಮಾಡಿದ್ದಾರೆ ಸ್ಟೂಡೆಂಟ್ಸ್ಗಳು. ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗಿ. ಇದೇ ರೀತಿ ಸೆಕೆಂಡ್ ಸೆಮ್ಮಲ್ಲಿ ಈಗ C++ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸೆಮ್ಮಲ್ಲಿ ಏನು ಮಾಡಬೇಕು, ಈ ಒಂದು ಸಬ್ಜೆಕ್ಟಿವಲ್ಲಿ DBMS ಅಲ್ಲಿ ಏನು ಕ್ವಶನ್ ಕೇಳ್ತಾರೆ, ನೀವು ಯಾವುದ್ರ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು, ಆಪರೇಟಿಂಗ್ ಸಿಸ್ಟಮಲ್ಲಿ ಏನು ಕ್ವಶನ್ ಕೇಳ್ತಾರೆ, ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಏನು ಕೇಳ್ತಾರೆ, ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಏನು ಕೇಳ್ತಾರೆ, ಪ್ರಾಜೆಕ್ಟಲ್ಲಿ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದೆಲ್ಲದನ್ನು ನಾನು ನಿಮಗೆ ಪ್ರತಿ ಕೋರ್ಸಲ್ಲೂ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಟೈಮಿಗೆ ಇನ್ನೊಂದು ಕೋರ್ಸನ್ನು ಇದು ಮಾಡ್ತಾರೆ, ಅದಕ್ಕೆ ಎನ್ರೋಲ್ ಆಗ್ಬೋದು. ಹೀಗೆ ಇಂಜಿನಿಯರಿಂಗ್ ನಿಮಗೆ ಪ್ಲೇಸ್ಮೆಂಟ್ ಆಗೋವರೆಗೂ ಕೂಡ ಗೈಡೆನ್ಸ್ ಕೊಡ್ತಾ ಇರ್ತವೆ. ಸೊ ಇವತ್ತಿಂದ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಈ ಗೈಡೆನ್ಸ್ ಅನ್ನೋದು ನನ್ನ ಕ್ಲಾಸ್ಮೇಟ್ಸ್ಗಳ ಜೊತೆ, ನನ್ನ ಕಲೀಗ್ ಜೊತೆ ಡಿಸ್ಕಸ್ ಮಾಡಿ ನೀವು ಯಾವ ರೀತಿ ಇದನ್ನು ಮಾಡ್ಬೋದು, ಯಾವುದು ರೋಡ್ ಮ್ಯಾಪನ್ನು ಮಾಡ್ಬೋದು ಅಂತ ನಾನು ಹೇಳಿಕೊಡ್ತೇನೆ. ಓಕೆ, ಯಾರ್ಯಾರಿಗೆ ಇದಕ್ಕೆ C ಮತ್ತು C++ ಪ್ರೋಗ್ರಾಮಿಂಗ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಜಾಯ್ನ್ ಆಗೋರಿದ್ರೆ ಆಗ್ಬೋದು. ಇಲ್ಲ ಸರ್ ನಾನು ಪೈಥಾನಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತಿದ್ರೆ ಅದು ಸ್ಟಾರ್ಟ್ ಮಾಡೋದು, ಜಸ್ಟ್ ಲೆಫ್ಟ್ ಟು ಯು. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ದಯವಿಟ್ಟು ಎಲ್ರಿಗೂ ನಾನು ಹೇಳೋದು, ನಿಮ್ಮ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ. ಡೋಂಟ್ ಫೋಕಸ್ ಆನ್ ಯುವರ್ ಕಾಲೇಜ್, ಡೋಂಟ್ ಫೋಕಸ್ ಆನ್ ಯುವರ್ ಬ್ರಾಂಚಸ್, ಎನಿಥಿಂಗ್. ಅದ್ರ ಬಗ್ಗೆ ಏನೂ ಟೆನ್ಷನ್ ತೊಗೊಳ್ಬೇಡಿ. ದಯವಿಟ್ಟು ಸ್ಕಿಲ್ಸ್ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್.